ಹೌದು, ಕರ್ಣನ ನಿಜವಾದ ಸತ್ಯ ಬಯಲಾಗ್ತಾ ಇದೆ. ಇಷ್ಟು ದಿವಸ ರಮೇಶ್ ಏನಂತ ಇದ್ರು, ನೀನು ಕಸದಲ್ಲಿ ಸಿಕ್ಕಿದ್ದು ನೀನು ನನ್ನ ಮಗ ಅಲ್ಲ ಅಂತ. ಅಸಲಿಗೆ ನಿಜ ಹೇಳ್ಬೇಕು ಅಂದ್ರೆ ಕರ್ಣ ಅಸಲಿಗೆ ನಿಜವಾಗ್ಲೂ ರಮೇಶ್ ಮಗನೇ. ಹೌದು, ರಮೇಶ್ಗೆ ಅನೈತಿಕ ಒಂದು ಸಂಬಂಧ ಇರುತ್ತೆ. ಸೊ ಅಲ್ಲಿ ಹುಟ್ಟಿದಂತ ಮಗ ಈ ಒಂದು ಕರ್ಣ. ಈ ಒಂದು ಜನ್ಮ ರಹಸ್ಯವನ್ನ ಹುಡ್ಕೊಂಡು ಕರ್ಣ ಸ್ವತಃ ಹೊರಟಿರುವಂತದ್ದು ತನ್ನ ತಾಯಿಯ ಹುಡುಕಾಟದಲ್ಲಿ. ಹಾಗಾದ್ರೆ ಯಾರು ತಾಯಿ? ಈಗ ಅತಿ ಬೇಗ ತಿರುವು ಕೂಡ ಬರಲಿದೆ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ಸೊ ಕರ್ಣ ಇದನ್ನ ಕ್ರ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾನೆ. ಜೊತೆಗೆ ಎಲ್ಲ ಒಂದು ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅದನ್ನೆಲ್ಲ ಹುಡುಕೋಕೆ ಮುಂದಾಗ್ತಿರುವಂಥದ್ದು. ಇದಕ್ಕೆ ಸಪೋರ್ಟ್ ಆಗಿ ನಿಂತಿರುವುದು ನಿಧಿ. ಸೊ ನೋಡೋಣ, ಕರ್ಣ ಮತ್ತೆ ನಿಧಿ ತನ್ನ ಒಂದು ತಾಯಿಯನ್ನ ಪತ್ತೆ ಹಚ್ತಾನೆ. ಕರ್ಣ ಹೇಗೆ ಪತ್ತೆ ಹಚ್ತಾನೆ, ಇನ್ಯಾವ್ಯಾವ ಸತ್ಯಗಳು ಗೊತ್ತಾಗುತ್ತೆ, ರಮೇಶ್ ನಿಜವಾದ ತಂದೆ ಅಂತ ಗೊತ್ತಾದ್ರೆ ಹೇಗಿರುತ್ತೆ ರಿಯಾಕ್ಷನ್, ಎಲ್ಲವನ್ನೂ ಕೂಡ ಕಾದು ನೋಡಬಹುದು 1 by 1. ಬಹಳಷ್ಟು ಜನರಿಗೂ ಕೂಡ ಕುತೂಹಲ ಇದೆ ಏನಾಗ್ಬೋದು ಅಂತ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ. ಎಲ್ರಿಗೂ ಕೂಡ ಗೊತ್ತಾಗತ್ತೈತಿ ಶೀಘ್ರದಲ್ಲೇ. ಫೈಂಡ್ ಔಟ್ ಸಹ ಮಾಡ್ಬೋದು ಮುಂದೆ ಏನಾಗ್ಬೋದು ಅಂತ. ಸೊ ಜನರು ಕೂಡ ವೆಯ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಪ್ರತಿ ದಿವಸ ನೋಡ್ತಾ ಇದ್ದಾರೆ. ಒಂದು ಒಳ್ಳೆ ಕ್ಯೂರಿಯಾಸಿಟಿ ಕೂಡ ಸ್ಟಾರ್ಟ್ ಆಗಿದೆ, ಕ್ರಿಯೇಟ್ ಆಗಿದೆ.